ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 142. ಇಂದಿನ ಸಂಚಿಕೆಯಲ್ಲಿ ಇವಳು ಬಂದಿದ್ರು, ಯಾಕೆ ನನ್ನ ಮುಂದೆ ಬರ್ತಿಲ್ಲ, ಅಷ್ಟಕ್ಕೂ ಇವಳು ಏನು ಮಾಡ್ತಿದ್ದಾಳೆ ಇಷ್ಟು ದೊಡ್ಡ ಮನೇಲಿ ಎಂದು ಯೋಚಿಸಿದ್ರೆ, ರಾತ್ರಿ ಬೇಕಂತಲೇ ಲೇಟಾಗಿ ಬಂದಿದ್ದ ಅಗಸ್ತ್ಯ. ಅವನು ಮನೆಗೆ ಬಂದಾಗ ಅಲ್ಲೇ ದೂರದಲ್ಲಿ ಮರಿಯಲ್ಲಿ ನಿಂತಿದ್ದ ಒಂದು ಶಾಡೋ ಅವನ ಕಣ್ಣಿಗೆ ಕಂಡಿತು. ತಕ್ಷಣ ಸ್ನಾನ ಮಾಡಿ ತಾನೇ ಊಟ ಹಾಕೊಳ್ಳೋಕ್ಕೆ ಬಂದವನು ಬಿಸಿ ಬಿಸಿ ಊಟ ಇರೋದನ್ನು ನೋಡಿ, ಇವಳು ಮಾತ್ರ ನನಗೆ ಹೀಗೆ ಮಾಡೋದು ಅಮ್ಮನ ಬಿಟ್ಟು ಎಂದು ಯಾಕೋ ಈ ಕಣ್ಣ ಮುಚ್ಚಾಲೆ ಹಾಡುವ ಹುಡುಗಿ ಮುಖ ನೋಡುವ ಆಸೆಯಲ್ಲಿ ನೀರು ಜಗ್ ಕೆಳಗೆ ಬೀಳಿಸಿ ಬಿಕ್ಕಳಿಸ್ದ. ಹಾಗೆ ಅವನ ಬಿಕ್ಕಳಿಕೆ ನೋಡೋಕ್ಕಾಗದ ಹುಡುಗಿ ನೀರು ತಂದಿದ್ಲು. ಅವಳ ಒಂದು ಬೆರಳು ಅವನ ಕೈ ಸೋಕಿದಾಗಲೇ ಇವಳೇ ನನ್ನ ಹಿಂದೂ ಎನ್ನುವ ಖಾತ್ರಿ ಆಗಿತ್ತು ಹುಡುಗನಿಗೆ. ಕಾರಣ ಅವಳ ಕೈ ಸೋಕಿದ್ರೆ ಅವನ ಮೈ ಜುಮ್ ಎನ್ನುವ ಅನುಭವ ಇನ್ನೂ ಹುಡುಗನಿಂದ ದೂರ ಹೋಗಿಲ್ಲ. ಅದಕ್ಕೆ ಬೆಳಿಗ್ಗೆ ಹೇಗಾದರೂ ಮಾಡಿ ಮಾತಾಡಿಸ್ಬೇಕು ಎಂದೇ ಬೇಕೆಂದೇ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಬೇಕಂದಲೇ ಹಾಗೆ ಸುಮ್ಮನೆ ಮಲಗಿದ್ದ. ಮುಂದೆ ಅವನ ರೂಮ್ ಹೊರಗೆ ಯಾರೋ ಬರುವ ಶಬ್ದವಾಗಿ ಮೇ ಬಿ ಇವಳೇ ಇರಬೇಕು ಎಂದು ಎದ್ದು ಬೇಕೆಂದೇ ತಕ್ಷಣ ವಾಶ್ರೂಮ್ಗೆ ಹೋಗಿದ್ದ. ಅವಳು ಅಗಸ್ತ್ಯ ವಾಶ್ರೂಮ್ನಲ್ಲಿ ಇದ್ದಾನೆ ಎಂದು ತಿಳಿದು ಎಂದಿನಂತೆ ರೂಮ್ ಕ್ಲೀನ್ ಮಾಡಿ ಕಾಫಿ ಕಪ್ ಇಟ್ಟು ಹಿಂದೆ ತಿರುಗಿದ್ರೆ ಹುಡುಗಿ ಮುಖ ಕಾಣದ ರೀತಿ ಮುಖ ಮುಚ್ಚಿದೆ. ಅಗಸ್ತ್ಯನಿಗೆ ಒಂದು ವಾರದಿಂದ ಅವಳ ಮುಖ ನೋಡೋ ಆಸೆ ಆಗಿತ್ತು. ಅದಕ್ಕೆ ಜೋರ್ಗಾಳಿಗೆ ಹುಡುಗಿ ಮುಖ ಕಾಣುವಂತೆ ಮಾಡಿ ಮನಸಾರೆ ನೋಡಿ ತುಂಬ ಖುಷಿಯಾಗಿದ್ದ. ಅಗಸ್ತ್ಯ ಒಮ್ಮೆ ನಿಟ್ಟುಸಿರು ಚೆಲ್ಲಿ, ಆದರೂ ಹುಷಾರಾಗಿರಬೇಕು, ಇವಳು ನನ್ನ ಕಣ್ಣು ಮುಂದೆ ಇದ್ದರೆ ಸೇಫ್, ಬಟ್ ಗೊತ್ತಾದರೆ ಕಷ್ಟ ಎಂದು ಯೋಚಿಸಿ ಮತ್ತೆ ವಾಪಸ್ ಬಂಗಲೆ ಒಳಗೆ ಹೋಗಿ ಇವತ್ತು ಅವಳ ಕೈ ರುಚಿ ಕಾಫಿ ಕುಡಿಯೋದೇ ಮಜಾ ಎಂದು ಸೀದಾ ಕಿಚನ್ಗೆ ಹೋದರೆ ಅಲ್ಲಿರುವವ್ರಿಗೆ ಆಶ್ಚರ್ಯ. ಅಲ್ಲಿ ಇಂದು ತನ್ನ ಪಾಡಿಗೆ ತಾನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಿದ್ರೆ ಅಗಸ್ತ್ಯ ತುಳಸಿನ ಕರೆದು ನಿನ್ನೆ ಮಾಡಿದ ಥರ ಕಾಫಿ ಮಾಡಿಕೊಡು, ನನಗೆ ತಲೆ ತುಂಬ ಬಿಸಿ ಇದೆ ಎಂದವನು ಬೇಕೆಂದೇ ಜೋರಾಗಿ ಹೇಳಿ ರೂಮ್ಗೆ ಕಳಿಸಿ ಎಂದಿದ್ದ. ಅವನು ಬಯಸಿದ್ದು ಇಂದು ಬರ್ತಾಳೆ ಎಂದು. ಅಲ್ಲಿ ಕಾಫಿ ತಂದಿದ್ದು ತುಳಸಿ. ಅಗಸ್ತ್ಯ ಕಾಫಿ ಕಪ್ ತಗೊಂಡು ಒಮ್ಮೆ ಸಿಪ್ ಮಾಡಿ, ಅವಳು ಬರೆದಿದ್ರು ನನಗಾಗಿ ಕಾಫಿ ಮಾಡಿದ್ದಾಳಲ್ಲ, ಸೂಪರ್ ಕಣೆ, ನನಗೆ ಅದೇ ಖುಷಿ ಎಂದು ನೀನು ಹೋಗು ಎಂದು ಕಳಿಸಿದ ತುಳಸಿನ. ಕಾಫಿ ಸಿಪ್ ಮಾಡ್ತಿದ್ದ ಅಗಸ್ತ್ಯ ಇನ್ನೂ ಆದಷ್ಟು ಬೇಗ ನನ್ನವಳ ಕೋಪ ಕಡಿಮೆ ಮಾಡೋ ಕೆಲಸ ಮಾಡಬೇಕು, ಇಲ್ಲ ಹೀಗೆ ನನ್ನ ಕೈಗೆ ಸಿಗದಂತೆ ಓಡಾಡ್ತಿರ್ತಾಳೆ ಎಂದು ಬೇಗ ಕೆಳಗೆ ಬಂದು ತಿಂಡಿ ಕಡೆ ನೋಡಿದ್ರೆ ಅದರಲ್ಲಿ ತನ್ನ ಫೇವ್ರೆಟ್ ಇರುವ ತಿಂಡಿ ಟೇಸ್ಟ್ ಮಾಡಿ, ಇವಳಿಗೆ ನನ್ನ ಮೇಲೆ ಕೋಪ ಇದ್ದರೂ ನನಗಾಗಿ ನನ್ನ ಫೇವ್ರೆಟ್ ತಿಂಡಿ ಅಂತೂ ಮಾಡಿರ್ತಾಳೆ ಎಂದು ಹೊಟ್ಟೆ ತುಂಬ ತಿಂದು ಥ್ಯಾಂಕ್ಸ್ ಎಂದು ತುಳಸಿ ಕಡೆ ನೋಡಿದ್ರು ಅಲ್ಲೇ ಮರಿಯಲ್ಲಿ ಇರುವ ಸೀರೆ ಮರಿಯ ಹುಡುಗಿನ ನೋಡಿ ಮನದಲ್ಲೇ ನಕ್ಕು ತುಸು ಜೋರಾಗೆ ತುಂಬ ಚೆನ್ನಾಗಿದೆ ತಿಂಡಿ ಎಂದರೆ ಅಲ್ಲೇ ಕಿಚನ್ ಮರೆಯಲ್ಲಿ ನಿಂತು ಒಮ್ಮೆ ಅಗಸ್ತ್ಯನ ಮುಖ ನೋಡಿದವಳು ಹೊಳಗೋದ್ಲು. ಅಗಸ್ತ್ಯ ಎಂದಿಗಿಂತ ತುಂಬ ಫ್ರೆಶ್ ಆಗಿದ್ದ. ಇವತ್ತು ತನ್ನವಳನ್ನು ನೋಡಿದ ಖುಷಿಗೆ, ಅದರ ಖುಷಿಗೆ ಗೆಲುವು ಎನ್ನುವಂತೆ ಭಗವಾನ್ ಒಂದು ಗೋಡನ್ ಢುಮ್ ಎಂದಿತ್ತು. ಮನೆಯವರೆಲ್ಲ ತುಂಬ ಬೇಸರದಲ್ಲೇ ಇದ್ದರೆ ಅಗಸ್ತ್ಯ ಮಾತ್ರ ತುಂಬ ಖುಷಿಯಾಗಿದ್ದರು ಮೇಲೆ ತೋರ್ಕೊಳ್ಳದೆ ಇಂಡೈರೆಕ್ಟಾಗಿ ಭಗವಾನ್ಗೆ ಚಿಂತೆ ಹುಟ್ಟಿಸಿದ್ದ. ಮನೆಯಲ್ಲಿ ಮಗಳ ಮದುವೆ ಇದೆ, ಈಗಲೇ ಆಗಬೇಕಿತ್ತಾ ಎಂದು ಭಗವಾನ್ ಬೇಸರದಲ್ಲೇ ಇದ್ದರೆ ಅಗಸ್ತ್ಯ ಕ್ಯಾರೆ ಎನ್ನದೆ ಇದಿಲ್ಲ ಅಂದರೆ ಇನ್ನೊಂದರಲ್ಲಿ ಲಾಭ ಪಡೆಯೋಣ ಎಂದು ಬೇರೊಂದು ದಾರಿ ಹೇಳಿ ಹೋಗಿದ್ದ. ಭಗವಾನ್ಗೆ ಇದೇ ಇಷ್ಟ ಅಗಸ್ತ್ಯನಲ್ಲಿ. ಎಲ್ಲರೂ ಹೋಗಿದ್ದರ ಕಡೆ ಯೋಚಿಸ್ತಿದ್ರೆ ಅಗಸ್ತ್ಯ ಮಾತ್ರ ಹೋಗಿರೋದರ ಬಗ್ಗೆ ಯೋಚಿಸೋದು ಬಿಟ್ಟು ಇರೋದ್ರಲ್ಲಿ ಏನು ಮಾಡಬಹುದು ಅನ್ನೋದನ್ನು ಯೋಚಿಸೋನು. ಅದೇ ಭಗವಾನ್ಗೆ ತುಂಬ ಇಷ್ಟ ಆಗೋದು. ಅಗಸ್ತ್ಯ ಎಂದಿನಂತೆ ಇಂದುಕಾಯಿ ಅಡಿಗೆ ಊಟ ತಿನ್ನೋಕ್ಕೆ ಮಿಸ್ ಮಾಡದೆ ಮನೆಗೆ ಬೇಗ ಬರೋನು. ಅವತ್ತು ಮಧ್ಯಾಹ್ನ ಕೂಡ ಬಂದಿದ್ದ. ಯಾಕೋ ಇಂದು ಜೊತೆ ಮಾತಾಡುವ ಆಸೆಯಾಗಿ ತನ್ನ ರೂಮ್ಗೆ ಬಂದು ಫ್ರೆಶ್ ಆಗುವಾಗಲೂ ಬರೀ ಇಂದುದೇ ಚಿಂತೆ ಹುಡುಗನಿಗೆ. ಹೇಗೆ ಅವಳ ಕೋಪನ ಕರಗಿಸೋದು ಎಂದು ಯೋಚಿಸಿ ಸ್ನಾನ ಮಾಡಿ ಹೊರಗೆ ಬಂದರೆ ಅದೇ ಸಮಯಕ್ಕೆ ಅಗಸ್ತ್ಯನನ್ನು ಹಿಂದಿನಿಂದ ತಬ್ಬಿತು 2 ಕೈ. ಅವನ ಬರಿದಾದ ಮೈ ಸೋಕಿದ ಅಪ್ಪುಗೆಗೆ ಹುಡುಗ ಬರೀ ಹಿಂದೂ ಜಪನೆ ಮಾಡುತ್ತಿದ್ದರಿಂದ ಅವಳೇ ತನ್ನ ಕೋಪನ ಬಿಟ್ಟು ಬಂದು ಬಿಟ್ಟಳ ಎಂದು ಖುಷಿಲಿ ಬೇಗ ಹಿಂದೆ ತಿರುಗಿದ್ರೆ ಅಲ್ಲಿ ಕಾವ್ಯ ಇದ್ಲು. ಅಗಸ್ತ್ಯನ ಕೋಪ ನತ್ತಿಗತ್ತಿತು. ಎಂದು ಕೋಪದಲ್ಲಿ ಮುಖ ಗಂಟಾಕಿದ್ರೆ ಕಾವ್ಯ ತಕ್ಷಣ ಅಗಸ್ತ್ಯನನ್ನು ತಬ್ಬಿ
ನಿನ್ನ ಬಿಟ್ಟು ನನಗೆ ಬೇರೆಯವರನ್ನು ಮದುವೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಗಸ್ತ್ಯ. ನಿನಗೇನು ಬೇಕು ಅಗಸ್ತ್ಯ? ಇಡೀ ಡ್ಯಾಡ್ ಪೂರ್ತಿ ಪ್ರಾಪರ್ಟಿ ಏನು ಬೇಕು ಕೇಳು, ಕೊಡಿಸ್ತೀನಿ. ಈ ಮನೆಯಲ್ಲಿ ರಾಜನ್ ಥರ ಇರು. ಆದರೆ ನನ್ನ ಮದುವೆ ಆಗೋ ಅಗಸ್ತ್ಯ. ನಿನ್ನ ಪ್ರೀತಿ ಮಾಡಿದ ಮನಸ್ಸು ಆ ಹುಡುಗನನ್ನ ಗಂಡ ಅಂತ ಸ್ವೀಕಾರ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಎಂದು ಅಳ್ತಾಳೆ. ಅಗಸ್ತ್ಯ ತುಸು ಕಣ್ಣು ಮುಚ್ಚಿ ತನ್ನ ಕೋಪಾನ ತಡೆದು, ನೋಡು ಕಾವ್ಯ ಎಂದು ಅವಳೆರಡು ಭುಜ ಹಿಡಿದು ಏನೋ ಹೇಳೋಕ್ಕೂ ಹೋಗುವ ಮೊದಲೇ ಬಾಗಿಲಲ್ಲಿ ಇಂದು ನಿಂತಿದ್ಲು. ಬರೀ ಮೈಯಲ್ಲಿ, ಅದು ಹುಡುಗಿ ಭುಜ ಹಿಡಿದು ಆ ಹುಡುಗಿ ಅವನ ಬರಿದಾದ ಎದೆ ಮೇಲೆ ಕೈ ಇಟ್ಟಿರೋದನ್ನು ನೋಡ್ದ ಇಂದು ದವಡೆ ಬಿಗಿದು ಅಲ್ಲಿಂದ ವಾಪಸ್ ಹೋಗಿದ್ಲು. ಅಗಸ್ತ್ಯ ಅದನ್ನು ನೋಡಿ ಗಟ್ಟಿಯಾಗಿ ಕಣ್ಮುಚ್ಚಿ ಈ ಹುಡುಗಿನ ಜೋರಾಗಿ ತಳ್ಳಿ ಎಷ್ಟು ಸಲ ಹೇಳಿದ್ರು ಅಷ್ಟೇ. ಅದನ್ನು ನಿನ್ನ ದೊಡ್ಡಪ್ಪನ ಬಳಿ ಈಗಾಗಲೇ ಹೇಳಿದ್ದೇನೆ. ಅದಕ್ಕೆ ಅವರು ಓಕೆ ಅಂದ ಮೇಲೇ ವಾಪಸ್ ಈ ಮನೆಗೆ ನಾನು ಬಂದಿದ್ದು. ಬೇಕಾದರೆ ನಿನ್ನ ದೊಡ್ಡಪ್ಪನ ಬಳಿ ಕೇಳ್ಕೊ ಎಂದು ಬೇಗ ಟೀ ಶರ್ಟ್ ಹಾಕಿ ಕೆಳಗೆ ಹೋದರೆ ಕಿಚನಲ್ಲಿ ಇಂದು ಕಾಣಲಿಲ್ಲ. ಅಗಸ್ತ್ಯ ಮೊದಲೇ ಅವಳಿಗೆ ನನ್ನ ಮೇಲೆ ವಿಪರೀತ ಕೋಪ ಇದೆ, ಇನ್ನು ಇವಳು ಬೇರೆ ಎಂದು ತನ್ನ ಹಣೆನ ತೀಡುತ್ತಾ ಒಮ್ಮೆ ಸುತ್ತ ನೋಡಿ ಸೀದಾ ಕೆಲಸದವರು ಇರುವ ಕ್ವಾರ್ಟರ್ಸ್ ಕಡೆ ಏನೋ ಫೋನ್ನಲ್ಲಿ ಮಾತಾಡೋದರ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಇಂದು ಇರಲಿಲ್ಲ. ಅಗಸ್ತ್ಯ ಉಪ್ಪು ತೀಡಿ ತಕ್ಷಣ ಲಾರೆನ್ಸ್ಗೆ ಕಾಲ್ ಮಾಡ್ದ. ಲಾರೆನ್ಸ್ ಕಾಲ್ ರಿಸೀವ್ ಮಾಡ್ದ. ಅಗಸ್ತ್ಯ ಒಂದೇ ಉಸಿರಲ್ಲಿ ಇಂದು ಎಲ್ಲಿ ಎಂದು ಕೇಳಿದ್ರೆ, ಲಾರೆನ್ಸ್ ನಿನಗೆ ನನ್ನ ತಂಗಿ ಬಗ್ಗೆ ಯಾಕೆ ಬೇಕು ಎಂದು ಫೋನ್ ಕಟ್ ಮಾಡಿದ್ರೆ ಅಗಸ್ತ್ಯ ಕೋಪದಲ್ಲೇ ಮತ್ತೊಮ್ಮೆ ಕಾಲ್ ಮಾಡಿ ಮುಚ್ಕೊಂಡು ಇಂದು ಎಲ್ಲಿ ಅಂತ ಹೇಳು ಎಂದ. ಲಾರೆನ್ಸ್ ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಎಂದ. ಅಗಸ್ತ್ಯ ಎಲ್ಲೋ ಅಂದರೆ ಎಂದ ಪ್ರಶ್ನೆ ಮಾಡುತ್ತಾರ. ಲಾರೆನ್ಸ್ ಕೂಡ ಅಷ್ಟೇ ಅಸಡ್ಡೆಯಲ್ಲಿ, ಅವಳ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಅಗಸ್ತ್ಯ, ಪ್ಲೀಸ್ ಅವಳನ್ನು ಡಿಸ್ಟರ್ಬ್ ಮಾಡಬೇಡ, ಬಿಟ್ಬಿಡು ಅವಳನ್ನು. ಇಂದು ನಾ ಬೇಡ ಅಂದಿದ್ದೆ ಅಲ್ವಾ ನೀನು? ಅದಕ್ಕೆ ಕಾರಣ ಭಗವಾನ್ ಮೇಲಿನ ಭಯಕ್ಕೆ ಅಂದುಕೊಂಡಿದ್ದೆ. ಆದರೆ ನಿನಗೆ ಇನ್ನೊಂದು ಹುಡುಗಿ ಸಿಕ್ಕಿದ್ದಾಳೆ ಅನ್ನೋ ಕಾರಣಕ್ಕೆ ನನ್ನ ತಂಗಿ ಬೇಡವಾಗಿದ್ದಾಳೆ ಅನ್ನೋ ಸಣ್ಣ ಅನುಮಾನ ಕೂಡ ನನಗೆ ಬರಲಿಲ್ಲ ಎಂದು ಕೋಪದಲ್ಲೇ ತನ್ನ ಫೋನ್ನ ಕಟ್ ಮಾಡಿದ. ತಕ್ಷಣ ಕೋಪದಲ್ಲಿ ಅಗಸ್ತ್ಯ ಬರೀ ಇದೆ ಎಂದು ಕೋಪದಲ್ಲಿ ಎಲ್ಲ ನನ್ನ ಹಣೆ ಬರಹ ಎಂದು ಸೀದಾ ಕಾರ್ ತಗೊಂಡು ಸ್ವಲ್ಪ ದೂರ ಹೋಗ್ತಾನೆ. ತಕ್ಷಣ ಲಾರೆನ್ಸ್ ಏನೋ ಹೇಳ್ದ. ಅಂದರೆ ಅವಳ ಮನಸ್ಸಿನ ನೆಮ್ಮದಿ ಅಂದರೆ ಎಂದು ಯೋಚಿಸಿ, ಅಂದರೆ ದೇವಸ್ಥಾನ ಎಂದು ಸೀದಾ ದೇವಸ್ಥಾನದ ಕಡೆ ಕಾರ್ ತಿರುಗಿಸ್ದ. ಅಲ್ಲಿ ಶೂ ಪಿಚ್ಚಿ ಹೋಗಿ, ಅಮ್ಮ ತಾಯಿ ಇವತ್ತು ನಿಂತರ ನನ್ನ ಹೆಂಡತಿನ ಖಾಲಿ ಮಾಡಬೇಡ ಎಂದು ಸೀದಾ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ ಸುತ್ತಲೂ ನೋಡ್ದ. ಅಲ್ಲಿ ಲೇಡೀಸ್ಗಳು ತುಂಬ ಇದ್ದರು. ಅಗಸ್ತ್ಯ ಇವಳೆಲ್ಲಪ್ಪ ಎಂದು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲಿ ಇಂದು ಸುಮ್ಮನೆ ಕೂತು ಏನೇನೋ ಯೋಚಿಸ್ತಿದ್ಲು. ಅಗಸ್ತ್ಯ ಉಫ್ ಎಂದು ಉಸಿರಿ ಅಲ್ಲಿಗೋಗಿ ಹಿಂದು ಎಂದ. ಹಿಂದು ಕತ್ತೆತ್ತಿ ನೋಡಿಲ್ಲ, ಬದಲಿಗೆ ಅವನ ಕಾಲ್ ನೋಡಿ ಸುಮ್ಮನೆ ತನ್ನ ಪಾಡಿಗೆ ಎದ್ದು ಮತ್ತೊಮ್ಮೆ ಕೈ ಮುಗಿದು ಹೋಗುತ್ತಿದ್ದವಳ ಕೈ ಹಿಡಿಯೋಕ್ಕೆ ಹೋದವನ ಥತ್ ಇದೊಂದು ಎಂದವನು ಅವಳಿಗೆ ಅಡ್ಡವಾಗಿ ಕೈ ಇಟ್ಟು, ನಿನ್ನ ಜೊತೆ ತುಂಬ ಮಾತಾಡೋದಿದೆ ಎಂದ. ಇಂದು ಅವನ ಕಡೆ ನೋಡಿದೆ, ನನಗೆ ಕೆಲಸ ಇದೆ, ಇಲ್ಲಿ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ಎಂದಳು. ಅಗಸ್ತ್ಯ ಅದ್ರ ಬಗ್ಗೆ ಬಿಡು ಎಂದು ಅವಳ ಕೈ ಹಿಡಿಯೋಕ್ಕೆ ಹೋದವನು ಮತ್ತೊಮ್ಮೆ ಕೋಪದಲ್ಲಿ, ಈ ಆಣೆಗಿಣೆ ಮೊದಲು ತೆಗಿ ಎಂದ. ಇಂದು ಅವನ ಮಾತು ಕೇಳಿ ಹುಬ್ಬು ಗಂಟಿಗೆ ಅವನನ್ನೇ ನೋಡಿದ್ರೆ ಅಗಸ್ತ್ಯ ತನ್ನ ಹುಬ್ಬನ್ನು ತೀಡುತ್ತಾ, ಅದು ಅವತ್ತು ಹಾಸ್ಪಿಟಲ್ನಿಂದ ಮನೆಗೆ ಬಂದಮೇಲೆ ನನ್ನ ಮುಟ್ಟಿದ್ರೆ ನನ್ನ ನಾಣೆ ಅಂದಲ್ಲ, ಅದನ್ನು ತೆಗಿ ಅಂದ ತುಂಬ ಅಮಾಯಕನಂತೆ. ಹಿಂದು ಗಟ್ಟಿಯಾಗಿ ಇಟ್ಟಿದ್ದಂಥ ಹುಬ್ಬನ್ನ ತುಸು ಸಡಿಲವಾಗಿ ಮಾಡಿ, ಹಾನಿ ಹಾಕಿದ್ರೆ ಏನಾಗುತ್ತೆ, ಏನು ಸತ್ತೋಗ್ತೀನಿ ಅಂತಾನಾ ಎಂದರೆ ಅಗಸ್ತ್ಯ ಇಂದು ಎಂದು ಹುಬ್ಬು ಗಂಟಕ್ಕಿದ್ರೆ ಇಂದು ಕೂಡ ಹುಬ್ಬು ಗಂಟಕ್ಕೆ, ಅವಳು ಸತ್ತು 1 ವಾರ ಆಗೋಯ್ತು, ಇದು ಬರೀ ಅವಳ ದೇಹ ಅಷ್ಟೇ, ಇಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ ಎಂದು ಅಲ್ಲಿಂದ ಹೋಗುವವಳ ಅಡ್ಡ ಬಂದ ಹುಡುಗನನ್ನು ನೋಡಿ ಏನು ಎಂದಳು. ತಕ್ಷಣ ತುಸು ಕೂಲಾಗೆ, ಅಗಸ್ತ್ಯ ಪ್ಲೀಸ್ ಈ ಆಣೆ ತೆಗಿ, ನನಗೆ ತುಂಬ ಕಷ್ಟ ಆಗ್ತಿದೆ ಕಣೆ ಎಂದ. ಇಂದು ಯಾಕೆ, ಇವಾಗೇನು ನಿಮಗೆ ದೊಡ್ಡ ಮನೆ ಹುಡುಗಿ ಸಿಕ್ಕಿದ್ದಾಳೆ, ಹೋಗಿ, ಅಷ್ಟು ಕಷ್ಟ ಆದರೆ ಈಗ ಅವಳೇ ಎಲ್ಲ ಎಂದು ಮಾತು ಮುಂದುವರಿಸೋ ಮುನ್ನ ಅಗಸ್ತ್ಯ ಕೋಪದಲ್ಲಿ ಕೈ ಎತ್ತಿದ. ಇಂದು ಕೋಪದಲ್ಲಿ ಕಣ್ಣನ್ನು ಕೆಂಪಗೆ ಮಾಡಿದ್ರೆ ಅಗಸ್ತ್ಯ ತಕ್ಷಣ ತನ್ನ ಕೋಪನ ತಡೆದು, ನೋಡು ಇಂದು, ಭಗವಾನ್ ಆ ಹುಡುಗಿನ ಮದುವೆ ಆಗು ಅಂತ ನಮ್ಮ ಮದುವೆಗೂ ಮೊದಲೇ ಆಫರ್ ಇಟ್ಟಿದ್ದ. ಆಗಲೇ ನಾನು ಬೇಡ ಅಂದರೂ ಆ ಹುಡುಗಿ ನನ್ನ ಹಿಂದೆ ಬಿದ್ದಿದ್ಲು. ಅದಕ್ಕೆ ನಾನು ಈ ವಿಷಯ ಬೇಡ ಎಂದು ಅಲ್ಲಿಂದ ವಾಪಸ್ ಡೆಲ್ಲಿಗೆ ಬಂದಿದ್ದೆ.
ಅದಾದ ಮೇಲೆ ಕೆಲಸ ಎಮರ್ಜೆನ್ಸಿ ಅನಿಸಿದ್ರೆ ಮಾತ್ರ ಬಂದು ಹೋಗ್ತಿದ್ದೆ. ಬಟ್ ಈಗ ಬರಲೇಬೇಕು ಎಂದಾಗ ನಾನು ಆ ಹುಡುಗಿನ ಮದುವೆ ಆಗಲ್ಲ, ಅದಕ್ಕೆ ಒಪ್ಪಿದರೆ ನಾನು ಅಲ್ಲಿಗೆ ಬರ್ತೀನಿ ಅಂದಿದ್ದಕ್ಕೆ ಸರಿ ಎಂದು ಬೇರೆ ಹುಡುಗನ ಹುಡುಕಿ ಆ ಹುಡುಗಿಗೆ ಮದುವೆ ಕೂಡ ನಡೀತಿದೆ ಕಣೆ ಎಂದ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.